ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಆಯ್ತು, ಮೊದಲೇ ನಿಮ್ಮ ಶಾಲು ಭಾರ ಇದೆ, ಹೂನಾರನೂ ಭಾರ ಇದೆ. ನಾನು ಅಭಿನಂದನೆ ಮಾಡಿಸ್ಕೊಳಕ್ ಬರಲಿಲ್ಲ. ಇಲ್ಲಿ ಅಭಿನಂದನೆ ನೀವು ಮಾಡಬೇಕಾದ್ದು 2028ರಲ್ಲಿ. ಅಲ್ಲಿವರೆಗೂ ನಿಮ್ಮನ್ನು ನೋಡ್ತೀನಿ. ಬಂಧುಗಳೇ, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಇಂದಿನ ಸಚಿವರು, ನನ್ನ ಹಿರಿಯರಾದಂಥ ಶ್ರೀ KJ ಜಾರ್ಜ್ ಸಾಹೇಬ್ರೆ, ನಮ್ಮ ಚೆಸ್ಕಾಂ, ಮೆಸ್ಕಾಂ, ಎಸ್ಕಾಂ, ಜೆಸ್ಕಾಂ ನನ್ನ ಅಧ್ಯಕ್ಷಗಳಾದಂಥ ರಮೇಶ್ ಬಂಡಿಸಿದ್ದೇಗೌಡ್ರೆ, ಹರೀಶ್ ಕುಮಾರ್ ಅವರೇ, ಅಜ್ಜಂಪೀರ್ ಖಾದ್ರಿರವರೇ, ಪ್ರವೀಣ್ ಪಾಟೀಲ್ರವರೇ, ನಿಮ್ಮ ಪದಾಧಿಕಾರಿಗಳಾದಂಥ ಬಲರಾಮ್ರವರೇ, ಬಸವಣ್ಣವರೇ ಮತ್ತು ಗೌರವ ಗುಪ್ತರವರೇ, ರಾಮ್ ಪ್ರಸಾದ್ ಮನೋಹರ್ ಅವರೇ, ಎಲ್ಲ ಕಂಪ್ನಿಗಳ MDಗಳೇ, ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಮುಖ್ಯವಾಗಿ ನನ್ನ ಪ್ರೀತಿ ಎಲ್ಲ ಈ ನಮ್ಮ ಇಂದಿನ ಇಲಾಖೆಯ, ಸ್ವಲ್ಪ ಶಾಂತಿಯಿಂದ ಇದ್ದರೆ ಮಾತಾಡ್ತೀನಿ, ಇಲ್ಲ ಅಂದರೆ ನಿಮ್ಗೇನು ಬೇಕೋ ಸಿಗುವುದಿಲ್ಲ. ಅದು ಸುಮ್ಮನೆ ಇರಿ. ಇಂದಿನ ಇಲಾಖೆಯ ಎಲ್ಲ ನೌಕರರ ಬಂಧುಗಳೇ, ಇಂಜಿನಿಯರ್ ಆಗಿರ್ಬೋದು, ಪವರ್ ಮೆನ್ಗಳಾಗಿರ್ಬೋದು ಮತ್ತು ಎಲ್ಲ ಮಿನಿಸ್ಟರ್ ಸ್ಟಾಫ್ ಇರ್ಬೋದು, ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ DK ಶಿವಕುಮಾರ್ ಏನು ಮಾತಾಡ್ತಾನೆ ಅಂತ ಹೇಳಿ ನೋಡ್ತಾ ಇದೆ. ದೀಪ ಉರಿತಾ ಇದೆ. ನಾವು ಹಚ್ಚಿದ ದೀಪ ಉರಿತಾ ಇದೆ. ದೀಪದ ಬೆಳಕು ಕಾಣ್ತಾ ಇದೆ. ಆ ದೀಪದ ಹಿಂದೆ ಬತ್ತಿ ಕಾಣ್ತಾ ಇಲ್ಲ, ಎಣ್ಣೆನೂ ಕಾಣ್ತಾ ಇಲ್ಲ, ಆ ಬೆಳಕು ಮಾತ್ರ ಕಾಣ್ತಾ ಇದೆ. ಅಂದರೆ ದೀಪ ಉರಿಬೇಕಾದ್ರೆ ಬೇಕಾದ ಶ್ರಮ ಇರ್ತದೆ. ಯಾರು ಆ ದೀಪವನ್ನು ಉರಿಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ, ಇವತ್ತು MLA ಆದವನಿಗೆ ಕಾರ್ಯಕರ್ತರು ಫೋನ್ ಇರುವುದಿಲ್ಲ, ಫೋನ್ ನಂಬರ್ ಸಿಕ್ಕುವುದಿಲ್ಲ. ಆದರೆ ರೈತರಿಗೂ ಕೂಡ, ಇಲ್ಲಾಂದರೆ ಯಾವನೇ ಒಬ್ಬ ವ್ಯಕ್ತಿಗೆ, ಗ್ರಾಹಕರಿಗೆ MLA ಫೋನು, MLA ಕಲೆಕ್ಷನ್ನು ಇಲ್ಲದೆ ಹೋಗ್ಬೋದು. ಆದರೆ ಪ್ರತಿಯೊಬ್ಬ ಇಂಜಿನಿಯರು, ಪ್ರತಿಯೊಬ್ಬ ಪವರ್ ಮೆನ್ನು ಕನೆಕ್ಷನ್ ಕೂಡ ಯಾವಾಗಲೂ ಕೂಡ ಆ ಫೋನ್ ನಂಬರ್ ಇಟ್ಕೊಂಡೇ ಇರ್ತಾನೆ. ಅಂದರೆ ಯಾವ ರೀತಿ ಸಂಪರ್ಕದಲ್ಲಿ ನಿಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ನೀವು ಸರ್ಕಾರ ತರ್ಬೋದು, ಸರ್ಕಾರನ ತೆಗಿಬೋದು, ಅದು ಕೂಡ ನಿಮ್ಮ ಹತ್ರ ಶಕ್ತಿ ಇದೆ, ಅದು ಕೂಡ ನನಗೆ ಅರಿವಿದೆ. ಹಂಗಂತ ಮೇಲಕ್ಕೆ ಹೋಗ್ಬೇಡಿ, ಸ್ವಲ್ಪ ಭೂಮಿ ಮೇಲೆ ಇರಿ ನೀವು. ಇವತ್ತು ತಾವೆಲ್ಲ ನಾನೀಗಾಗಲೇ ಹೇಳ್ದಂಗೆ ಬೆಳಕಿನಿಂದ ಬೇಕಾದಷ್ಟು ಶ್ರಮ ಇದೆ. ಕತ್ತಲನ್ನು ದೂರ ಮಾಡುವಂಥ ಕಾಯಕದ ಜೀವಿಗಳು ತಾವೆಲ್ಲ. ಹಗಲು ರಾತ್ರಿ ಅನ್ನದೇ ತಾವೆಲ್ಲ ದುಡಿತಾ ಇದ್ದೀರಿ. ನಾನು ಈ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡಾಗ ಸಿದ್ದರಾಮಯ್ಯನವರ ಕಾಲದಲ್ಲಿ ನಿಮ್ಮ ಇಲಾಖೆ ಹೇಗಿತ್ತು, ಹೀಗೇಗಿದೆ ಅಂತೇಳಿ ನೀವು ಕಲ್ಪನೆಯನ್ನು ತಾವೆಲ್ಲ ಮಾಡ್ಕೊಳ್ಬೇಕು.
ನನಗೆ ಯಾರೋ ಹೇಳಿದ್ರು, ತಗೋಬೇಡ, ಕೆಟ್ಟ ಹೆಸರು ಬಂದ್ಬಿಡ್ತದೆ, ಈ ಪವರ್ ಕಟ್ಟು, ಮಳೆ ಇಲ್ಲ, ಸಮಸ್ಯೆ, ಇದನ್ನು ಬೇಡ ಅಂಥೇಳಿ ನನಗೆ ಅಡ್ವೈಸ್ ಮಾಡಿದ್ರು. ನನಗೆ ಹಿಸ್ಟ್ರಿ ಓದೋದ್ರಲ್ಲಿ ನಂಬಿಕೆ ಇಲ್ಲ. ಹಿಸ್ಟ್ರಿನ ಬರೆಯೋದ್ರಲ್ಲೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ರೈಟಿಂಗ್ ಹಿಸ್ಟ್ರಿ ಆರ್ ರೀಡಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಅದನ್ನ ಗುರಿ ಇಟ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಏನು ನಾನು ತೀರ್ಮಾನವನ್ನು ಮಾಡಿದ್ದೇನೆ, ನನ್ನ ತೀರ್ಮಾನ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ತೀರ್ಮಾನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 19% ಟ್ರಾನ್ಸ್ಮಿಷನ್ ಲಾಸ್ ಇತ್ತು. ಆ ಲಾಸು ಇವತ್ತು 10% ಇಳಿದೆ. ಇವತ್ತು ಜಾರ್ಜ್ ಅವರು ನೆನಪು ಮಾಡ್ತಾ ಇದ್ರು, 13,000 ಎಕರೆ ಜಮೀನನ್ನು ಒಂದೇ ಜಾಗದಲ್ಲಿ 1 ಎಕರೆ ಕೂಡ ಅಕ್ವಿಷನ್ ಮಾಡಿದೆ. ಸುಮಾರು 2,400 ಮೆಗಾವ್ಯಾಟ್ ಉತ್ಪಾದನೆ ಮಾಡಿ ಆ ರೈತರ ಜಮೀನಿನ ಮಾಲೀಕತ್ವವನ್ನು ಇಟ್ಕೊಂಡು ಇವತ್ತು ಅಲ್ಲೊಂದು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದೀವಲ್ಲ, ಆವತ್ತಿನ ಕಾಲಕ್ಕೆ ದೇಶದಲ್ಲಿ ಒಂದು ಇತಿಹಾಸ ಅದು. ಇವತ್ತು ಅನೇಕ ರಾಜ್ಯಗಳಲ್ಲಿ ದೇಶಗಳಲ್ಲಿ ಮಾಡಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆವತ್ತೇನು ತೀರ್ಮಾನ ಮಾಡ್ದೋ ಅದನ್ನು ನೀವೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಪ್ರತಿ ತಾಲೂಕಲ್ಲೂ 20 ಮೆಗಾವ್ಯಾಟು 50 ಮೆಗಾವ್ಯಾಟು ಅಂಥೇಳಿ ಟೆಂಡರ್ ಕರೆದಿ ಅಲ್ಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಅಲ್ಲೇ ರೈತರು ಕೊಟ್ಟು ಈ ಟ್ರಾನ್ಸ್ಮಿಷನನ್ನು ಲಾಸನ್ನು ಉಳಿಸಿ ರೈತರನ್ನು ಬದುಕಿಸ್ಬೇಕು ಅಂಥೇಳಿ ಏನು ಅವತ್ತಿನ ಕಾಲದಲ್ಲಿ ತೀರ್ಮಾನ ತೆಗೆದುಕೊಂಡೆ, ಅದು ಕೂಡ ಇತಿಹಾಸ. ಅದನ್ನು ಗಮನಿಸಿ ಕೇಂದ್ರ ಸರ್ಕಾರದವರು ಇವತ್ತೇನು ಕುಸುಮ್ ಯೋಜನೆ ಅಂತ ಹೇಳಿ ತಂದಿದ್ದಾರೆ, ಅದು ನನ್ನ ಕಾರ್ಯಕ್ರಮದ ಪ್ರೇರಣೆ ಅನ್ನೋದನ್ನು ತಮಗೆಲ್ಲರೂ ಕೂಡ ಗೊತ್ತಿರೋಂಥ ಒಂದು ವಿಚಾರ. ಆದ್ದರಿಂದ ಇವತ್ತು ಗಡಿಯಲ್ಲಿ ಸೈನಿಕರಿರ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿರ್ತಾರೆ, ಕಾರ್ಖಾನೆಯಲ್ಲಿ ಕಾರ್ಮಿಕ ಇದ್ದಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಯಾವ ರೀತಿ ಪೋಷಣೆ ಮಾಡ್ತಾರೆ, ಹಂಗೆ ನೀವೆಲ್ಲ ಕೂಡ ಬೆಳಕನ್ನು ಕೊಡ್ತಾರಂಥ ಧೀಮಂತ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ನಿಮ್ಮ ಸೇವೆಯನ್ನು ಎಲ್ಲರೂ ಕೂಡ ಸ್ಮರಿಸ್ತಾರೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಸಂಸ್ಥೆಗಳಿಗೆ ಹೊಸ ರೂಪವನ್ನು ಕೊಟ್ಟಾಗ, ಅಂದರೆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಪ್ರತಿನಿಧಿಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಅನ್ನೋದು ತಾವು ಯಾವುದಕ್ಕೂ ಕೂಡ ಮರಿಬಾರ್ದು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಿಮ್ಮ ಧ್ವನಿಯನ್ನು ಇಲಾಖೆಯ ವ್ಯವಸ್ಥೆಯಲ್ಲಿ, ನಿಮ್ಮ ಧ್ವನಿಯನ್ನು ಆಡಳಿತದಲ್ಲಿ, ನಿಮ್ಮ ಅಭಿಪ್ರಾಯವನ್ನು, ನಿಮ್ಮೆಲ್ಲರ ಅಭಿಪ್ರಾಯವನ್ನು ನಿಮ್ಮ ಪ್ರತಿನಿಧಿಗಳು ನಮ್ಮ ಇಲಾಖೆಯ ಬೋರ್ಡ್ನಲ್ಲಿ ಎಲ್ಲಿ ಇಂದಿನ ಸಚಿವರು ಕೂತ್ಕೊಳ್ತಾರೋ ಇಲ್ಲ ಎಲ್ಲಿ ಮುಖ್ಯಮಂತ್ರಿ ಕೂತ್ಕೊಳ್ತಾರೋ ಆ ಬೋರ್ಡಲ್ಲಿ, ಆ ಬೋರ್ಡಲ್ಲಿ ನಿಮ್ಮನ್ನು ಧ್ವನಿಯನ್ನು ಇಡಿಸೋಂಥ ಶಕ್ತಿ ಕೊಟ್ಟದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಇದು ನಿಮ್ಮ ನೀವೆಲ್ಲ ಬಡ್ದಾಡ್ತಾ ಇದ್ದೀರಿ. ಇವತ್ತು ನನ್ನ ಕರೆಸಿ, ಜಾರ್ಜ್ ಅವ್ರು ಕರೆಸಿ, ಏನು ಇವತ್ತು ಖಾಸಗೀಕರಣ ಆಗ್ತಾ ಇದೆ ಅದರ ವಿರುದ್ಧವಾಗಿ ನಿಮ್ಮ ಹೋರಾಟ ಚಳುವಳಿ ನಡೀತಾ ಇದೆ.
ಯಾವಾಗಾಯಿತು? 2003ರಲ್ಲಿ ಕಾನೂನು ಬಂತು. ಯಾರು ತಂದರು? BJP ಸರ್ಕಾರ ಬಂತು. ನೀವು ಯಾರು ಅದ್ರ ವಿರುದ್ಧವಾಗಿ ಯಾರು ಮಾತಾಡಿದ್ದೀರಾ? ಯಾರು ನಿಮ್ಮ ಧ್ವನಿಯನ್ನು ಎತ್ತಲಿಲ್ಲ, ಯಾರು ಹೋರಾಟವನ್ನು ಮಾಡಲಿಲ್ಲ, ನೀವು ಯಾರು ಅವ್ರಿಗೆ ಧಿಕ್ಕಾರ ಹೇಳಲಿಲ್ಲ. ನನ್ನ ಹತ್ರ ಮಾತ್ರ ಬಂದು, ಜಾಜ್ ಹತ್ರ ಮಾತ್ರ ಬಂದು ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಯಾವ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರು? ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಧಿಕ್ಕಾರ ಹೇಳಿದಾಗ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಜೈಕಾರ ಹೇಳಿದಾಗ ಮಾತ್ರ ಅದಕ್ಕೆ ಗೌರವ ಬರ್ತದೆ. ಇಲ್ಲ ಅಂದರೆ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಬಸವಣ್ಣ, ನೀನಾಗಲಿ ಬಲರಾಮ್ ಆಗಲಿ, ಇಲ್ಲ ನೀನಿಂದೆ ಇದ್ದಂಥ ಅಧ್ಯಕ್ಷಗಳಾಗಲಿ, ಯಾರು ಇದನ್ನು ಮಾಡಿರೋಂಥ ಕಾನೂನು ತಂದಿರೋದು ಸರಿ ಇಲ್ಲ ಅಂತ ಯಾರು ಮಾತಾಡಿದ್ರ? ಬಿಜೆಪಿಯವರು ಬರೀ ಟೀಕೆ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ನಮ್ಮ ಸರ್ಕಾರದ ಹೆಬ್ಬೆಟ್ಟು ನೀವು. ಈ ಹೆಬ್ಬೆಟ್ಟಿಲ್ಲ ಅಂದರೆ ಏನು ಕೆಲಸ ನಡೆದಿಲ್ಲ. ಸೊ ನಮ್ಮ ಶಾಸಕಾಂಗದಲ್ಲಿ ತಾವೆಲ್ಲ ಕಾರ್ಮಿಕರಾಗಿ ಕೆಲಸ ಕೂಡ ತಾವೆಲ್ಲ ಮಾಡ್ತಾ ಇದ್ದೀರಿ. ಮುಂಬೈ, ದೆಹಲಿ, ವಿವಿಧ ನಗರದಲ್ಲಿ ಮತ್ತು ಈಗಾಗಲೇ ಹೇಳಿದ್ದೀರಿ ಒರಿಸ್ಸಾದಲ್ಲೂ ಕೂಡ ಈಗಾಗಲೇ ಖಾಸಗಿ ಕಂಪನಿಯವರು ಇದನ್ನು ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಅಂತೇಳಿ. ಹಿಂದೆ 100 ವರ್ಷ ಹಿಂದೆ ಲೈನ್ ಹಾಕಿದವರು ನೀವು, ಲೈನ್ ಎಳೆದವರು ನೀವು, ಬೆಂಬಲ ಕೊಟ್ಟವರು ಸರ್ಕಾರ. ಇದಾದ ಮೇಲೆ ಕನೆಕ್ಷನ್ ಕೊಡೋಕ್ಕೆ ಯಾರಿಗೋ ಖಾಸಗಿ ಕಂಪ್ನಿಯವ್ರಿಗಂತೆ ದುಡ್ಡು ಮಾಡೋಕ್ಕೆ. ನೀವು ಒಬ್ಬರು ಮನೆಗಾರು ಹೋಗಿ BJP ಲೀಡರ್ಗಳಿಗೆ ನೀವಿಂತ ಮಾಡ್ತಾ ಇರೋ ತಪ್ಪು ಅಂತ ನೀವು ಯಾರು ಹೇಳಿದ್ರೇನ್ರಿ? ಒಬ್ಬರು ಮಾತಾಡಲಿಲ್ಲ. ಆದರೆ ನನಗೆ ಡಿ ಕೆ ಅಂತ ಇಲ್ಲಿ ಕರಿತಾ ಇದ್ದೀರಿ. ನೀವು ಈ ಡಿ ಕೆ ಅಂತ ಹೇಳಿದ್ರೆ ನಾನು ಜಗ್ಗೋ ಮನುಷ್ಯ ಅಂತೂ ಅಲ್ಲ. ಏನಿದು ನಮ್ಮದು ಗಿವ್ ಆ್ಯಂಡ್ ಟೇಕ್, ಶೇರಿಂಗ್ ಆ್ಯಂಡ್ ಕೇರಿಂಗ್. ನೀವು ನಮಗೆ ಕೇರ್ ಮಾಡಬೇಕು, ನಾವು ನಿಮಗೆ ಕೇರ್ ಮಾಡಬೇಕು. ಗ್ಯಾರಂಟಿ ತಾನೇ? ಈ ಅಗ್ರಿಮೆಂಟ್ ಗ್ಯಾರಂಟಿ ತಾನೇ? 2028 ಸರ್ಕಾರ, ನಿಮ್ಮ ಸರ್ಕಾರ ವಾಪಸ್ ಬರ್ಬೇಕು ತಾನೇ? ಈಗ ಹೇಳಿ, ಅದೇನು ಡಿ ಕೆ ಅಂತ ಸತಿ ಹೇಳ್ತೀರ? ಹೇಳಿ ನೋಡೋಣ. ಮಾಧ್ಯಮದವರು ಇದೆಲ್ಲ ಸ್ವಲ್ಪ ದಾಖಲೆ ಮಾಡ್ಕೊಳ್ಳಿ. ಸಾಕು. ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಈಗಾಗಲೇ ಜಾರ್ಜ್ ಸಾಹೇಬರು, ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನಗೆ ಬಂದು ಕಿವಿಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? DK ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಆದರೆ ಮತ್ತೆ ಇದನ್ನು ನನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡೋಗಿ ನಾನೊಬ್ಬನೇ ತೀರ್ಮಾನ ಮಾಡೋದಿಲ್ಲ. ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಯಾರ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ. ನೀವು ನೌಕರರು ಹೇಳಿದ್ದೀರಿ, ಎಸ್ಕಾಂ ಅಧ್ಯಕ್ಷಗಳಿಗೂ ಹೇಳಿದ್ದಾರೆ, ನನ್ನ ಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲ ಕೂಡ ಚರ್ಚೆ ಮಾಡಿ ನೀವು ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಏನು ನನಗೆ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಏನು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿಮ್ ಉಡಿ ಇಲ್ಲ, ದುಂಬಿಗಿಮ್ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಿಗೂ ಕೂಡ ಹುಳಿ ಭಾಳ ಶ್ರೇಷ್ಠ ಅಂತೆ. ನಮ್ಮ ಹೆಣ್ಮಕ್ಳು ಗೊತ್ತು. ಹುಣಸೆಹಣ್ಣು ಹುಳಿ, ಮಾವಿನ ಹುಳಿ, ದ್ರಾಕ್ಷಿ ಹುಳಿ, ಎಲ್ಲ ಹುಳಿಗಳು ಕೂಡ ನಿಂಬೆಹಣ್ಣು ಹುಳಿ ಭಾಳ ಶ್ರೇಷ್ಠ ಅಂತೆ. ದುಂಬಿಗಿಮ್ ಕರಿ ಇಲ್ಲ, ಕಪ್ಪು.
ಈ ಮೈಕಲ್ ಕಪ್ಪು, ಕೂದಲಲ್ಲಿ ಕಪ್ಪು, ಬಟ್ಟೆಲ್ ಕಪ್ಪು ಎಲ್ಲದಕ್ಕೂ ಕೂಡ ಹಳ್ಳಿಲಿ ಆ ಕಪ್ಪು ಭಾಳ ಶ್ರೇಷ್ಠ ಅಂತೆ, ಗ್ಲಾಸ್ ಹೊಡೆದಾಗ ಹೊಡಿತಂತೆ. ಶಂಭುಕ್ಕಿಂತ ಅಧಿಕ ದೇವನಿಲ್ಲ ಅಂದರೆ, ಶಂಭು ಅಂದರೆ ಶಿವ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗೂ ದೊಡ್ಡ ದೇವರು ಶಿವ, ಪರಮೇಶ್ವರ. ಅವನಿಗೆ ಶಂಭು ಅಂತ ಕರೀತಾರೆ. ನಿಂಬೆಗಿಂ ಉಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಎಲ್ಲ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದರೆ ನಂಬಿಕೆ. ಹಂಗೆ ನಿಮ್ಮ ಮೇಲೆ ನಂಬಿ ನಾನು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೋತೀನಿ. ನೀವೇನಾದ್ರು ಹೆಚ್ಚು ಕಮ್ಮಿ ಮಾಡಿ ಮೋಸ ಮಾಡಿದ್ರೆ ಏನ್ ಮಾಡ್ತೀನಿ? ವಾಜಪೇಯಿ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಏನು ತೀರ್ಮಾನ ಆಯಿತು ಆ ಕಡೆ ನಾನು ತಿರುಗಿ ನೋಡ್ಬೇಕಾಯ್ತದೆ. ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡಿ. ನಿಜ ತಾನೇ ನಾನು ಹೇಳ್ತಾ ಇರೋದು? ಅಷ್ಟೇ. ಸೊ ಹಂಗೆ ಇವತ್ತು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರಬೇಕು. ಇಂದಿರಾ ಗಾಂಧಿಯವರು ತೆಗೆದುಕೊಂಡಂಥ ತೀರ್ಮಾನ, ನಿಮ್ಮೆಲ್ಲರ ಧ್ವನಿ ಈ ಇಲಾಖೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಹಂಗೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಹಿಂದೆನೂ ಮಾಡ್ದೋ. ಇವತ್ತು ಜಾರ್ಜ್ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅವರು ಕೂಡ ಇವತ್ತು ಹೊಸ ಪವರ್ ಸೆಕ್ಟರ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ. ಹಿಂದೆ BJP ಸರ್ಕಾರ ಇತ್ತು, ಮಧ್ಯದಲ್ಲಿ ಯಾವ್ದಾದ್ರು ಏನಾದ್ರು ಪವರ್ ಆ್ಯಡ್ ಆಯ್ತಾ? ಯಾವ್ದಾದ್ರು ಹೊಸ ಯೋಜನೆ ಬಂತಾ? ಯಾವ್ದಾದ್ರು ಹೊಸ ಬಿಲ್ಡಿಂಗ್ ಬಂತಾ? ಹಿಂದಿನ ಭವನ ಅಂತ ಕಟ್ತೆ, ಹೌಸಿಂಗ್ ಬೋರ್ಡಲ್ಲಿ ನಿಮ್ಮ ಬಿಲ್ಡಿಂಗ್ ಇತ್ತು, ನೋಡಿದ್ರ ಹಿಂದಿನ ಭವನ ಅಲ್ಲಿ ಹೆಂಗಿತ್ತು? ರೇಸ್ ಕೋರ್ಸ್ ರೋಡ್ ಎದುರುಗಡೆ ನೋಡಿದಿರ ಜಾಗ, ಖಾಲಿ ಜಾಗ ತೆಗೆದು ಒಂದು ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲೊಂದು ಒಳ್ಳೆ ಬಿಲ್ಡಿಂಗ್ ಕಟ್ತು. ಕ್ರೆಡಲ್ ಬಿಲ್ಡಿಂಗ್ ನೋಡಿದ್ದೀರಾ ನೀವು? ಯಾವ ರೀತಿ ಕ್ರೆಡಲ್ ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತ, ಕ್ರೆಡಲ್ಗೆ ಯಾವ ರೀತಿ ಸ್ವರೂಪ ಕೊಟ್ಟಿದ್ದೀವಿ ಅಂತ ತಾವೆಲ್ಲ ಗಮನಿಸಿದ್ದೀರಿ. ಹಂಗೆ ಇವತ್ತು ಅವಕಾಶ ಸಿಕ್ಕಿದಾಗೆಲ್ಲ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿದ್ದೀವಿ. 7 ವರ್ಷಕ್ಕೊಮ್ಮೆ ವೇತನ ಪರೀಕ್ಷಣೆ ಇತ್ತು. ನಾನೇನು ಮಾಡಿದೆ? 5 ವರ್ಷಕ್ಕೆ ಮಾಡಿದೆ. ಲಾಭ ಆಯ್ತೋ ಇಲ್ಲೋ? ಒಂದೇ ಸತಿ ಎಷ್ಟು % ನಿಮಗೆ ಎನ್ಹಾನ್ಸ್ಮೆಂಟ್ ಕೊಟ್ಟೆ? ನೆನಪಿಟ್ಕೊಂಡಿದ್ದೀರೋ ಮರ್ತು ಬಿಟ್ಟಿದ್ದೀರೋ? ಆಗಾಗ ನಾನು ಹೊಡಿತಾ ಇರ್ಬೇಕು, ನಿಮ್ಮ ಮೀಟ್ರು ತಿರುಗಿಸ್ತಾ ಇರಬೇಕು. ಎಲ್ಲ ಮರ್ತು ಬಿಟ್ಟಿದ್ದೀರಿ, ಹಳದಾಗೋಯ್ತು. ಆ ಬದುಕು ಎಷ್ಟು ದಿನಕ್ಕೆ ಅನುಕೂಲ ಆಯ್ತು? ಇಡೀ ಜೀವನ ಅನುಕೂಲ ಆಯ್ತೋ ಇಲ್ಲೋ? ಇಂಜಿನಿಯರ್ಗಳನ್ನ ಆಯ್ಕೆ ಮಾಡ್ತಿದ್ದು, ಲೈನ್ ಮನ್ ಆಯ್ಕೆ ಮಾಡ್ತಿದ್ದೋ ಎಲ್ಲ ನಿಮ್ಮ ಇಂಜಿನಿಯರ್ಗಳ ಹತ್ರ ಪೆನ್ಸಿಲ್ ಕೊಟ್ಬಿಟ್ಟು ಬರೆದು ತಿರ್ಗಾ ತಿದ್ದುಬಿಟ್ಟು ಆಮೇಲೆ ಇಂಜಿನಿಯರ್ಗಳು ತಗೋ ಇದ್ರು. ನಾನು ಆ ಕೆಲಸ ಮಾಡಿದ್ದ ಟ್ರಾನ್ಸ್ಪರೆಂಟ್ ಆಗಿ ಒಬ್ರು ಕೂಡ ₹1 ಲಂಚ ಕೊಡದೆ ಸುಮಾರು 25,000 ಜನನ ಲೈನ್ ಮೆನ್ಗಳನ್ನ 20,000 4-5 ಜನ ಇಂಜಿನಿಯರ್ಸ್ನ ಆಯ್ಕೆ ಮಾಡಿದ್ದೆ ಇಲ್ಲೋ? ಆ ಪದ್ಧತಿ ನಡ್ಕೊಂಡು ಬರ್ತಾ ಇದ್ದೋ ಇಲ್ಲೋ? ಬೇರೆಯವರೆಲ್ಲ ಪೆನ್ಸಿಲಲ್ಲಿ ಬರ್ಸಿದ್ದು ನಿಜ ತಾನೆ? ಇದನ್ನ ನೀವು ಸ್ಮರಿಸ್ಕೊಳ್ಬೇಕು. ಅದಕ್ಕೆ